ಮನೆ ಮುಂಭಾಗ ಅವ್ರ ಮಗ ರಿಕೇಶ್ ರೈ ಮೇಲೆ ಇದಾಗಿದೆ ನನಗೆ ಗೊತ್ತಾಗಿದೆ, ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ. ಬಂದ ಮೇಲೆ ಯಾರು ಏನು ಅಂತ ಪ್ರಾಥಮಿಕವಾಗಿ ಏನಾದ್ರು ಕೊಟ್ಟರೆ ಏನು ಗೊತ್ತಿಲ್ಲ. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ. ಔಟ್ ಆಫ್ ಡೇಂಜರ್ ಹೇಗಿದೆ? ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಬಂದಮೇಲೆ ವಿಚಾರ ಬಂದಮೇಲೆ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಾರೆ. ಈ ಥರದ ಫೈರಿಂಗ್ಗಳಾದಾಗ ಮತ್ತೆ ಮುನ್ನೆಲೆ ಬರ್ತದೆ. ರೀ, ನಾನು ಏನಾದರೂ ಹೇಳಿದ್ರೆ ನೀವು ಅದನ್ನು ತೀರ್ಚಿ ನಿಮಗೆ ಬೇಕಾದಂಗೆ ಬರ್ಕೊಂತೀರಿ, ಗೊತ್ತಾಯ್ತಾ? ನಮಗೆ ಇವತ್ತು ಈಗ ತಾನೇ ಬೆಳಿಗ್ಗೆ ನನಗೆ ಕಮಿಷನರು ಬ್ರೀಫ್ ಮಾಡ್ತಾಯಿದ್ರು. ಎಲ್ಲ ಪ್ಯಾರಾಮೀಟರ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಎಲ್ಲ ಕಡಿಮೆ ಆಗಿದೆ, ಇನ್ಕ್ಲೂಡಿಂಗ್ ಸೈಬರ್ ಕೇಸಸ್ಸು ಕೂಡ ಕಡಿಮೆ ಆಗಿದೆ. ಲಾ ಆ್ಯಂಡ್ ಆರ್ಡರು ಸರಿ ಇಲ್ಲ ಅಂತ ಅಂದರೆ ಯಾವ ಆಧಾರದ ಮೇಲೆ ಹೇಳೋದು? ಅದನ್ನು ಹೇಳೋರು ಕೂಡ ಯೋಚನೆ ಮಾಡಿ ಹೇಳಬೇಕು. ಜಾತಿಗತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸರ್. ಪ್ರಮುಖವಾಗಿ ಈ ಕ್ಯಾಬಿನೆಟ್ಟಿನ ಮುಂದಿನ ಕ್ಯಾಬಿನೆಟ್ ಹೋಗಿದೆ ಸರ್. ಅಂದರೆ ಎಲ್ಲರಿಗೂ ಅಭಿಪ್ರಾಯ ಮಂಡಿಸೋಕೆ ಅವಕಾಶ ಇದೆ ಸರ್. ಎಲ್ಲರಿಗೂ ಅವರವರ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ್ದಾರೆ. ಕೆಲವರು ಚರ್ಚೆಯಲ್ಲಿ ಭಾಗವಹಿಸಿದ್ರು ಮೊನ್ನೆ. ನಾವೆಲ್ಲ ಚರ್ಚೆ ಮುಂದುವರೆದಿದೆ. ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಆಮೇಲೆ ಒಂದು ಅಭಿಪ್ರಾಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ. ಎಲ್ಲರ ಅಭಿಪ್ರಾಯ ಕೇಳಿದ ಮೇಲೆ ಸರ್ಕಾರ, ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಳುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ಯಾಬಿನೆಟ್ ಡಿಸಿಷನ್, ಇಂಡಿವಿಜುವಲ್ಸ್ದಲ್ಲ, ಮುಖ್ಯಮಂತ್ರಿಗಳದ್ದು ಅಲ್ಲ. ಇದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ. ಪ್ರತಿಪಕ್ಷಗಳು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಎಲ್ಲ ಕೂಕಂ ಬರ್ಸಿದ್ದಾರೆ ಅಂತಾನೆ ಹೇಳೋದು. ಅವರು ಹೇಳೋದು ಹೇಳ್ತಾ ಇರ್ತಾರೆ. ಅವರ ಟೀಕೆ ಟಿಪ್ಪಣಿಗಳನ್ನು ಗಮನಿಸಿದ್ದೇವೆ ನಾವು. ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಮೂಲ ಉದ್ದೇಶ ಇರ್ತಕ್ಕಂಥದ್ದು, ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತಕ್ಕಂಥದ್ದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ಸಮುದಾಯ ಯಾವ ರೀತಿ ಇದೆ ಅನ್ನೋದನ್ನು ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಹೇಳಿದ್ದನ್ನು ಅದನ್ನು ಮಾಡಿದ್ದಾರೆ. ಆ ಮಾಡುವಾಗ ಸ್ವಾಭಾವಿಕವಾಗಿ ಯಾವ ಸಮುದಾಯ ಎಷ್ಟೆಷ್ಟು ಇದೆ ಅನ್ನೋದನ್ನು ಕೂಡ ಅವರು ಅಂಕಿಅಂಶಗಳನ್ನು ತಗೊಂಡಿದ್ದಾರೆ. ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈಗ ಅದರ ಮೇಲೆ ಚರ್ಚೆ ಆಗ್ತಾ ಇದೆ. ಅದನ್ನು ಅಂತಿಮವಾಗಿ ಸರ್ಕಾರ ಅದನ್ನು ಒಪ್ಪಬೇಕು. ಒಪ್ಪಿ ಅದಕ್ಕೇನು ತೀರ್ಮಾನ, ಮುಂದಕ್ಕೆ ಕಾರ್ಯಕ್ರಮಗಳು, ಯೋಜನೆಗಳು, ಅವುಗಳನ್ನೆಲ್ಲ ಮಾಡಬೇಕು. ಸರ್, ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಈ ಅಂಕಿಅಂಶಗಳನ್ನೇ